Very good morning to everyone. We are here with yet another session, and this session is totally different from the normal sessions and the perspective of approach. As a student or going to be a doctor, you should have that approach when you do a yoga practice. And this session will be conducted by Aisha Karnis, who is studying in third year from the Government Yoga and Ayurvedic Medical College, Mysore. And I welcome you on this platform for your session. Thank you. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಯಿಷಾ. ನಾನು ಇವತ್ತು ನಿಮಗೆ ಯೋಗ ಅಭ್ಯಾಸವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಸ್ವಲ್ಪ ಸೂಚನೆಯನ್ನು ಕೊಡುತ್ತೇನೆ. ಮೊದಲವಾದ ಸೂಚನೆ, ಯೋಗ ಅಭ್ಯಾಸ ಮಾಡುವಾಗ ಯಾವಾಗಲೂ ಉಸಿರಾಟದ ಮೇಲೆ ಗಮನಿಸಬೇಕಾಗುತ್ತದೆ. ಎರಡನೆಯ ಸೂಚನೆ, ಯಾವುದೇ ಕಾರಣಕ್ಕೂ ಜರ್ಕಿ ಮೂವ್ಮೆಂಟ್ ಜರ್ಕಿ ಚಲನೆಯನ್ನು ಕೊಡಲಬಾರದು. ಮೂರನೆಯ ಸೂಚನೆ, ನಿಮ್ಮ ಯೋಗ ಅಭ್ಯಾಸವನ್ನು ತುಂಬಾ ರಿಲ್ಯಾಕ್ಸ್ ಆಗಿ ಮಾಡಬೇಕಾಗುತ್ತದೆ. ಬನ್ನಿ ಪ್ರಾರಂಭ ಮಾಡೋಣ. ಮೊದಲನೆಯ ಅಭ್ಯಾಸ ಸೂರ್ಯ ನಮಸ್ಕಾರ. ನಾವು 6 ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ನೇರವಾಗಿ ನಿಂತುಕೊಳ್ಳಬೇಕು. ಪ್ರಾರಂಭ ಮಾಡೋಣ. ನಿಮ್ಮ ಕೈಯನ್ನು ಮೇಲೆ ಚಾಚಿ ನಿಮ್ಮ ಸೊಂಟೆಯಿಂದ ಕೆಳಗಡೆ ಹೋಗಿ ಹಿಂದ್ಗಡೆ ಬಗ್ಗಿ ಉಸಿರಾಟದ ಮೇಲೆ ಗಮನಿಸಬೇಕು. ನಿಮ್ಮ ಸೊಂಟೆಯಿಂದ ಕೆಳಗಡೆ ಬಗ್ಗಬೇಕು. ಇದನ್ನು ಹಸ್ತಪಾದಾಸನ ಅಂತ ಕರೆಯುತ್ತೀವಿ. ಮೂರನೆಯ ಸ್ಟೆಪ್, ನಿಮ್ಮ ಬಲಗಾಲು ಹಿಂದ್ಗಡೆ ಚಾಚಿ ನಿಮ್ಮ ಎರಡೂ ಕೈ ನಿಮ್ಮ ಎಡಗಾಲ ಅಕ್ಕಪಕ್ಕ ಇರಬೇಕು. ಮುಂದೆ ನೋಡಬೇಕು ಹಾಗೂ ನಿಮ್ಮ ಮಂಡಿ ನಿಮ್ಮ ಎದೆಯ ಮೇಲ್ಭಾಗದಲ್ಲಿ ಇರಬೇಕು, ಮಧ್ಯದಲ್ಲಿ ಇರಬೇಕು. ಇದು ನಮ್ಮ ಮೂರನೆಯ ಅಭ್ಯಾಸ ಸೂರ್ಯ ನಮಸ್ಕಾರದಲ್ಲಿ. ಇದನ್ನು ಏಕಪಾದ ಪ್ರಸರಣಾಸನ ಅಂತ ಹೇಳ್ತೀವಿ. ನಾಲ್ಕನೆಯ ಅಭ್ಯಾಸ ದ್ವಿಪಾದ ಪ್ರಸರಣಾಸನ. ಇದರಲ್ಲಿ ನಿಮ್ಮ ಇಡೀ ದೇಹ ನೇರವಾಗಿರಬೇಕು. ನಿಮ್ಮ ದೇಹದ ಭಾರ ಬರೀ ನಿಮ್ಮ ಕಾಲು ಕೈಯ ಮೇಲೆ ಇರಬೇಕು. ಐದನೆಯ ಅಭ್ಯಾಸ ಶಶಂಕಾಸನ. ಶಶಂಕಾಸನದಲ್ಲಿ ನಿಮ್ಮ ದೇಹವನ್ನು ಪೂರ್ತಿ ವಿಶ್ರಾಂತಿಯಲ್ಲಿ ಇಡಬೇಕಾಗುತ್ತದೆ. ಉಸಿರಾಟವನ್ನು ತೆಗೆದುಕೊಳ್ಳಬೇಕು ಹಾಗೂ ಬಿಡಬೇಕು. ಹಂಗೆ ಮುಂದೆ ಚಾಚಿ ಇದು ಸಾಷ್ಟಾಂಗಾಸನ ಅಂತ ಕರೆಯುತ್ತೀವಿ. ಇದರಲ್ಲಿ ಬರೀ ನಿಮ್ಮ ಮಂಡಿ, ನಿಮ್ಮ ಕಾಲ್ಬೆರಳು ಹಾಗೂ ನಿಮ್ಮ ಎದೆ ಮತ್ತು ನಿಮ್ಮ ಚೆಸ್ಟ್, ಹ್ಯಾಂಡ್ಸ್ ಅಷ್ಟೇ ನೆಲಕ್ಕೆ ಮುಟ್ಟಿರಬೇಕು. ಉಸಿರಾಟವನ್ನು ತೆಗೆದುಕೊಳ್ಳಿ.
ಹಿಂದ್ಗಡೆ ಬಂತು. ಇದರಲ್ಲಿ ನಿಮ್ಮ ಕಾಲು ನೇರವಾಗಿರಬೇಕು ಹಾಗೂ ನಿಮ್ಮ ಕೈ ನೇರವಾಗಿರಬೇಕು. ನಿಮ್ಮ ಎದೆಯನ್ನು ಎಕ್ಸ್ಪ್ಯಾಂಡ್ ಮಾಡಲಾಗುತ್ತದೆ ಹಾಗೂ ನಿಮ್ಮ ಎರಡು ಇಮ್ಮಡಿ ಒಂದಕ್ಕೊಂದು ಸೇರಿಸಬೇಕಾಗುತ್ತದೆ. ಮುಟ್ಟಿರಬೇಕು. ಪಾರ್ಶ್ವೋತ್ಥಾನಾಸನ. ಇದರಲ್ಲಿ ನೀವು ನಿಮ್ಮ ಸೊಂಟೆಯನ್ನು ಮೇಲೆ ಎಷ್ಟಾಗುತ್ತದೋ ಅಷ್ಟು ಮೇಲೆ ಎತ್ತಬೇಕು ಹಾಗೂ ನಿಮ್ಮ ಇಮ್ಮಡಿಯನ್ನು ನೆಲಕ್ಕೆ ಟಚ್ ಮಾಡಲು ಪ್ರಯಾಸ ಮಾಡಬೇಕು. ಮತ್ತೆ ಏಕಪಾದ. ನಾವ್ ಯಾವ ಕಾಲು ಹಿಂದ್ಗಡೆ ತಗೋತೀವಿ ಅದೇ ಕಾಲು ಮುಂದ್ಗಡೆ ತಗೋಬೇಕಾಗುತ್ತದೆ. ಹಸ್ತಪಾದ. ನಿಮ್ಮ ಕೈ ನಿಮ್ಮ ಕಾಲ ಪಕ್ಕ ಊರ್ಧ್ವಾಸನ. ನಮಸ್ಕಾರ. ಇದು ನಮ್ಮ ಒಂದು ರೌಂಡ್ ಕಂಪ್ಲೀಟ್ ಆಯ್ತು. ಬನ್ನಿ ಎರಡನೇ ಒಂದು. ಊರ್ಧ್ವಾಸನ. ಉಸಿರಾಟ ಒಳಗಡೆ. ಹಸ್ತಪಾದಾಸನ. ಉಸಿರಾಟ ಬಿಸಿ. ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಶಶಂಕಾಸನ. ಸಾಷ್ಟಾಂಗ. ಭುಜಂಗಾಸನ. ನಿಮ್ಮ ಉಸಿರಾಟದ ಮೇಲೆ ಯಾವಾಗಲೂ ನಿಮ್ಮ ಗಮನ ಇರಬೇಕಾಗುತ್ತದೆ. ಪಾರ್ಶ್ವಕೋಣಾಸನ. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟೇ ಬಗ್ಗಬೇಕು, ಅಷ್ಟೇ ಚಾಚಬೇಕು. ಏಕಪಾದ ಪ್ರಸರಣಾಸನ. ದ್ವಿಪಾದ. ಹಸ್ತಪಾದ. ಊರ್ಧ್ವಾಸನ. ನಮಸ್ಕಾರ. ಮೂರನೆಯ ಬಾರಿ. ಊರ್ಧ್ವಾಸನ. ಹಸ್ತಪಾದಾಸನ. ಏಕಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಶಶಂಕಾಸನ. ಸಾಷ್ಟಾಂಗ. ಭುಜಂಗಾಸನ. ಪಾರ್ಶ್ವೋತ್ಥಾನಾಸನ. ಏಕಪಾದ ಪ್ರಸರಣಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ನಾಲ್ಕನೆಯ ಬಾರಿ.
ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ ಪ್ರಚರಣಾಸನ, ಇದರಲ್ಲಿ ನಿಮ್ಮ ಕಾಲು ನಿಮ್ಮ ಕೈ ನೇರವಾಗಿರಬೇಕು ಹಾಗೂ ಇದನ್ನ ಎಷ್ಟು ಸಾಧ್ಯ ಅಷ್ಟು ಕೆಳಗಡೆ ಪುಷ್ ಮಾಡಲಾಗುತ್ತೆ. ದ್ವಿಪಾದ ಪ್ರಸರಣಾಸನ, ದೇಹ ನೇರವಾಗಿರಬೇಕು. ಶಶಂಕಾಸನ, ಸಾಷ್ಟಾಂಗ, ಭುಜಂಗಾಸನ, ಪಾರ್ಶ್ವೋತ್ತರಾಸನ, ಏಕಪಾದ ಹಸ್ತಪಾದಾಸನ, ಊರ್ಧ್ವಾಸನ. ನಮಸ್ಕಾರ. 5ನೆಯ ಬಾರಿ ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಸಾಷ್ಟಾಂಗ, ಭುಜಂಗಾಸನ, ಪಾರ್ಶ್ವೋತ್ತರಾಸನ, ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ನಮಸ್ಕಾರ. ಕೊನೆಯ ಬಾರಿ ಹಾಗೂ 6ನೆಯ ಬಾರಿ ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಶಶಂಕಾಸನ, ಸಾಷ್ಟಾಂಗ, ಭುಜಂಗಾಸನ. ಕಾಲಿಂದ್ರಿ ಒಂದಕ್ಕೊಂದು ಮುಟ್ಟಿರಬೇಕು, ಗಮನವಿರಲಿ. ಪರ್ವತಾಸನ, ಏಕಪಾದ ಪ್ರಸರಣಾಸನ, ನಿಮ್ಮ ಕಾಲು ಬಲಗಾಲು ಹಿಂಗೆ ಮಲಗಿರಬೇಕು, ಹಿಂಗಿರಬಾರ್ದು, ಹಿಂಗೆ ಮಲಗಿರಬೇಕು. ಹಸ್ತಪಾದಾಸನ. ಸಾಧ್ಯವಾದರೆ ನಿಮ್ಮ 2 ಕೈಯನ್ನು ಕೀಳ್ಗಡೆ ನೆಲಕ್ಕೆ ಟಚ್ ಮಾಡಿ. ಟಚ್ ಆದ್ರೆ ಇದಕ್ಕೆ ಕೈ,
ನಮಸ್ಕಾರ. 6 ಬಾರಿ ಸೂರ್ಯ ನಮಸ್ಕಾರವನ್ನು ಪೂರ್ತಿ ಮಾಡಿದ್ವಿ. ನಮ್ಮ ಮುಂದಿನ ಅಭ್ಯಾಸ ಆಸನ. ನಾವು ವೃಕ್ಷಾಸನದಿಂದ ಶುರು ಮಾಡೋಣ. ನಿಮ್ಮ ಬಲಗಾಲು ಎಡಗಾಲ ಮಧ್ಯಭಾಗದಲ್ಲಿ ಈ ತರ ಇಡಬೇಕು. ಮಂಡಿ ಜಾಗದಲ್ಲಿ ಮಡಚಿ ಈ ತರ ಇಡಬೇಕು. ನಿಮ್ಮ ದೇಹ ನೇರವಾಗಿರಬೇಕು. ಸಮಾಧಾನವಾಗಿ ಕೈ ಎತ್ತಿ ಮೇಲ್ಗಡೆಗೆ ಉಸಿರಾಟ ತಗೊಳ್ತಾ ಮೇಲೆ ಮೇಲೆ ಹೋಗ್ತಾ ನಿಮ್ಮ ಎರಡೂ ಕೈಯನ್ನು ಜೋಡಿಸಿ ನಿಮ್ಮ ಕೈಯು ನಿಮ್ಮ ಕಿವಿಗೆ ಈ ತರ ಟಚ್ ಆಗಬೇಕು. ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿ. ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟುವರೆಗೂ ಇದನ್ನು ಹೋಲ್ಡ್ ಮಾಡಿ. ನಿಮ್ಮ ದೇಹ ನೇರವಾಗಿರಬೇಕು. ಎಲ್ಲೂ ಜಾಯಿಂಟ್ಸ್ ನ ಮಡಚಬಾರದು. ಪೂರ್ತಿ ಸ್ಟ್ರೆಚ್ ಮಾಡಿ ವಾಪಸ್ ಹೆಂಗ್ ಹೋಗಿದ್ದೀವಿ ಹಂಗೆ ವಾಪಸ್ ಬರ್ತೀವಿ. ಈ ಕಾಲಿಂದ ಮಾಡೋಣ ಈಗ. ನಿಮ್ಮ ಎಡಗಾಲು ಬಲಗಾಲದ ಒಳಗಡೆಯ ಜಾಗ ಇಲ್ಲಿ ಇಡಬೇಕು. ಉಸಿರಾಟ ತಗೊಳ್ತಾ ಮೇಲೆ ಎರಡು ಕೈ ಜೋಡಿಸಿ ಈ ಪೋಸ್ ಅಲ್ಲಿ ಯಾವುದೇ ಪೋಸ್ ಅಲ್ಲಿ ಉಸಿರಾಟದ ಮೇಲೆ ಗಮನಿಸಬೇಕು. ಇದು ಯೋಗಾಸನದ ತುಂಬಾ ಇಂಪಾರ್ಟೆಂಟ್ ಆಗಿರುವ ಸೂಚನೆ. ಸ್ಟ್ರೆಚ್ ಮಾಡಿ ಹಂಗೆ ಹೆಂಗ್ ಹೋಗಿದ್ದೀವಿ ಹಂಗೆ ವಾಪಸ್ ಉಸಿರಾಟ ಬಿಡ್ತಾ ಕೆಳಗೆ ನಿಮ್ಮ ಕಾಲನ್ನು ನೆಲದ ಮೇಲೆ ಇಡೋಣ. ಇದು ನಮ್ಮ ಮೊದಲನೆಯ ಅಭ್ಯಾಸ. ಮುಂದಿನ ಅಭ್ಯಾಸ ತ್ರಿಕೋಣಾಸನ. ಇದನ್ನ ನಾವು ಟ್ರಯಾಂಗಲ್ ಪೋಸ್ ಅಂತಾನು ಕರಿತೀವಿ. ವೃಕ್ಷಾಸನವನ್ನು ಟ್ರೀ ಪೋಸ್ ಅಂತ ಕರಿತೀವಿ. ತ್ರಿಕೋಣಾಸನವನ್ನು ಟ್ರಯಾಂಗಲ್ ಪೋಸ್ ಅಂತ ಕರಿತೀವಿ. ಬನ್ನಿ ಮಾಡೋಣ. ನೀವು ನಿಂತಿರುವ ಜಾಗದಿಂದ 3 ಫೀಟ್ ಅಂತರದಲ್ಲಿ ನಿಮ್ಮ ಬಲಗೈ ಈ ತರ ಚಾಚಬೇಕು. 3 ಫೀಟ್ ಅಂತರವಿರಬೇಕು. ನಿಮ್ಮ ಬಲಗಾಲು ಈ ಕಡೆ ಫೇಸ್ ಆಗಬೇಕು. ಹೀಗೆ ಇದು ಮುಂದೆ. ಇದು ಬಲಗೈ ಬಲಗಡೆ ಸೈಡ್ ಫೇಸ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಉಸಿರಾಟ ತಗೊಳ್ತಾ ಮೇಲೆ ನಿಮ್ಮ ಭುಜ ಲೆವೆಲ್ಗೆ ನಿಮ್ಮ ಕೈ ಇರಬೇಕು. ಎರಡು ಕೈ ಇರಬೇಕು. ಹಿಂಗೂ ಇರಬಾರ್ದು ಹಿಂಗೂ ಇರಬಾರ್ದು. ಒಂದೇ ಲೈನ್ ಅಲ್ಲಿ ಇರಬೇಕು. ನಿಮ್ಮ ಬಲಗಡೆ ಬಗ್ಗಬೇಕು. ನಿಧಾನಕ್ಕೆ ಯಾವಾಗಲೂ ಮುಂದೆ ಬಗ್ಗಬಾರದು. ನಿಮ್ಮ ಸೈಡ್ ಅಲ್ಲೇ ಬಗ್ಗಬೇಕು.
ನಿಮ್ಮ ಬಲಗಾಲಕ್ಕೆ ಮುಟ್ಟಬೇಕು. ಈ ತರ ಸಾಧ್ಯವಾದರೆ ನಿಮ್ಮ ಬಲಗಾಲದ ಫಿಂಗರ್ಸ್ ನ ಟಚ್ ಮಾಡಬೇಕು. ನಿಮ್ಮ ಎಡಗಾಲದ ಅಂಗುಲಿಯನ್ನು ಗಮನಿಸಬೇಕು. ಈ ತರ ನೋಡಬೇಕು. ಇದೇ ನಮ್ಮ ಫೈನಲ್ ಕೋರ್ಸ್. ಹೆಂಗ್ ಹೋಗಿದೀವಿ ಹಂಗೆ ಮೇಲೆ ಬರೋಣ. ಇದೇ ನಮ್ಮ ಎಡಗಡೆ ಸೈಡ್ ಕಾಣೋಣ. ಎಡಗಡೆ ಬಗ್ಗೆ ತುಂಬಾ ಆರಾಮಾಗಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೇನ್ ಮಾಡಬಾರದು. ಮಸಲ್ ಕ್ರಾಂಪ್ ಆಗಿರುವ ಅವಕಾಶ ಇರುತ್ತದೆ. ಹೇಗೆ ಹೋಗಿದ್ದೀವಿ ಹಂಗೆ ಮೇಲೆ ಬರೋಣ. ಕೈ ಕೆಳಗಡೆ, ಕಾಲು ಮಡಚಿ. ಇದು ನಮ್ಮ ಎರಡನೆಯ. ಮೂರನೆಯ ಅಭ್ಯಾಸ ಗರುಡಾಸನ. ನಿಮ್ಮ ಎಡಗಾಲು, ನಿಮ್ಮ ಬಲಗಾಲು, ನಿಮ್ಮ ಎಡಗಾಲ ಸುತ್ತಮುತ್ತ ಹೀಗೆ ತಿರುಗಾಡಬೇಕು. ಹಂಗೆ ನಿಮ್ಮ ದೇಹ ಪೂರ್ತಿ ನೇರವಾಗಿದೆ. ಹಂಗೆ ನಿಮ್ಮ ಎಡಗೈ ಸುತ್ತಮುತ್ತ ನಿಮ್ಮ ಬಲಗೈಯನ್ನ ತಿರುಗಾಡಬೇಕು. ತಿರುಗಾಟದ ಮೇಲೆ ಗಮನ ಆದರೆ ಮಾಡಬೇಕು. ಆಗಿಲ್ಲದಿದ್ದರೆ ಯಾವಾಗಲೂ ಸ್ಟ್ರೇನ್ ಮಾಡಬಾರದು. ಬನ್ನಿ ಮಾಡೋಣ. ಎಷ್ಟು ಸಾಧ್ಯ ಅಷ್ಟು ಮಡಚಬೇಕು. ಹೆಂಗ್ ಹೋಗಿದ್ದೀವಿ ಹಂಗೆ ವಾಪಸ್ ಬರೋಣ. ಇದು ನಮ್ಮ ಮೂರನೆಯ ಅಭ್ಯಾಸ. ನಮ್ಮ ನಾಲ್ಕನೆಯ ಅಭ್ಯಾಸ ವೀರಭದ್ರಾಸನ. ಇದಕ್ಕೆ ಹೀರೋಸ್ ಪೋಸ್ ಅಂತಾನು ಕರೀತೀವಿ. ಇದರಲ್ಲಿ 3 ತರಗಳು. ಒಂದಿಂದ ಒಂದು ನಾನು ಎಕ್ಸ್ಪ್ಲೇನ್ ಮಾಡಿ ಹೋಗ್ತೀನಿ. ಮೊದಲನೆಯ ವೀರಭದ್ರಾಸನ 1. ನಿಮ್ಮ ಕಾಲನ್ನು ಈ ತರ ಚಾಚಿ 3 ಫೀಟ್ ಅಂತರ ಇರಬೇಕು. ನಿಮ್ಮ ಬಲಗಾಲನ್ನು ಈ ಕಡೆ ಫೇಸ್ ಮಾಡಬೇಕು. ನಿಮ್ಮ ಎಡಗಾಲು ಸ್ವಲ್ಪ 45 ಡಿಗ್ರಿ ಆಂಗಲ್ ಅಲ್ಲಿ ತಿರುಗಬೇಕು. ಇದು 90 ಡಿಗ್ರಿ ಆದರೆ ಇದು 45 ಡಿಗ್ರಿ ಅಷ್ಟೇ. ನಿಮ್ಮ ಕಾಲೆಲ್ಲ ನೇರ ಇದೆ ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಕೈಯನ್ನು ಮೇಲೆ ಚಾಚಿ ಭುಜ ಲೆವೆಲ್. ನಿಮ್ಮ ಬಲಗಾಲು ಮಡಚಿ ಹೆಂಗ್ ಮಡಚಬೇಕು ಅಂದರೆ ಇದು ಮತ್ತು ಇದು 90 ಡಿಗ್ರಿ ಆಂಗಲ್ ಫಾರ್ಮ್ ಮಾಡಬೇಕು. ತರ ಇದು ವೀರಭದ್ರಾಸನ 1. ನಾವು ಬಲಗೈ ಸೈಡ್ಗೆ ನೋಡ್ತೀವಿ. ವೀರಭದ್ರಾಸನ 2 ಏನಂದ್ರೆ ಹಿಂಗೆ ನಾವು ರೈಟ್ಗೆ ಟ್ವಿಸ್ಟ್ ಮಾಡ್ತೀವಿ.
ಹಾಗೆ ನಮಸ್ಕಾರ ಮುದ್ರಾದಲ್ಲಿ ಕೈಯನ್ನ ಮಡಚ್ತೀವಿ, ಮೇಲ್ಗಡೆ ನೋಡಿ. ಇದು ವೀರಭದ್ರಾಸನ 2. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಬೇಕು. ಪೂರ್ತಿ ವಿಶ್ರಾಂತಿ. ನಾವು ಇವಾಗ 3ನೇಯ ಹೋಗೋಣ. ಇದು ವೀರಭದ್ರಾಸನ ನಂಬರ್ 3. ನಿಮ್ಮ ಎಡಗಾಲು ಮೇಲ್ಗಡೆ, ನಿಮ್ಮ 2 ಕೈಯನ್ನು ಮುಂದೆ ಚಾಚಿ. ಇದು ಹೆಂಗಿರಬೇಕಂದ್ರೆ ಎಲ್ಲ ಒಂದೇ ಲೈನ್ ನಲ್ಲಿ ಇರಬೇಕಾಗುತ್ತೆ. ನಿಮ್ಮ ಎಡಗಾಲು ಹಾಗೂ ನಿಮ್ಮ 2 ಕೈ ಸೇರಿಸಿದರೆ ಒಂದೇ ಲೈನ್ ನಲ್ಲಿ ಇರಬೇಕು. ಮುಂದೆ ನೋಡಿ. ಹಿಂಗ್ ಹೋಗಿದ್ದೀವಿ, ಹಿಂಗೆ ವಾಪಸ್ ಹೋಗೋಣ. ವಾಪಸ್. ನಾವು ರೈಟ್ ಸೈಡ್ ಇಂದ ಮಾಡಿದ್ವಿ, ಇವಾಗ ಲೆಫ್ಟ್ ಸೈಡ್ ಮಾಡೋಣ. ಯಾವುದೇ ಅಭ್ಯಾಸ ಒಂದೇ ಕಡೆ ಮಾಡಬಾರದು. ಮೊದಲು ಈ ಕಡೆ ಮಾಡಿದ್ರೆ ಅದಕ್ಕಿಂತ ಮುಂಚೆನೆ ಈ ಕಡೆ ಮಾಡಬೇಕು. ಬಲಗೈ ಸೈಡ್ ಮಾಡಿದ್ರೆ ಎಡಗಡೆ ಸೈಡ್ ಮಿಸ್ ಮಾಡಬಾರದು, ಎಡಗಡೆ ಸೈಡ್ ಮಾಡಿದ್ರೆ ಬಲಗಡೆ ಸೈಡ್ ಮಿಸ್ ಮಾಡಬಾರದು. ಹಂಗೆ ಕಾಲನ್ನ ಚಾಚಿ, ನಿಮ್ಮ ಎಡಗಾಲು 90 ಡಿಗ್ರಿ ಆಂಗಲ್ ಅಲ್ಲಿ ಹಿಂಗೆ, ನಿಮ್ಮ ಬಲಗಾಲು 45 ಡಿಗ್ರಿ. ಎಡಗಾಲು ಮಡಚಿ, ಮಂಡಿ ಇಲ್ಲಿ ಮಡಚಬೇಕು, ಮಂಡಿ ಕಡೆ. ಕೈಯನ್ನ ಮೇಲೆ ಚಾಚಿ ಭುಜದ ಅಂತರ. ವೀರಭದ್ರಾಸನ 2 ಹೇಗಂದ್ರೆ ಎರಡು ಕೈಯನ್ನು ಜೋಡಿಸಿ ನಮಸ್ಕಾರ ಮುದ್ರಾದಲ್ಲಿ ಆಕಾಶವನ್ನು ನೋಡುತ್ತಿದ್ದೀವಿ. ನಿಮ್ಮ ಮನೆಯ ಸೀರೆಯನ್ನು ನೋಡಬಹುದು. ಒಳಗಡೆ ಪ್ರಾಕ್ಟೀಸ್ ಮಾಡಿ. ನಂಬರ್ 3 ವೀರಭದ್ರಾಸನ 3. ನಿಧಾನಕ್ಕೆ ನಾವು ನಿಂತುಕೊಳ್ಳುವುದು ಮಾಡುತ್ತಿರುವ ಸೀರೀಸ್ ಅನ್ನು ಸಮಾಪ್ತ ಮಾಡಿದ್ವಿ. ಇವಾಗ ನಾವು ಸುಪೈನ್ ಸೀರೀಸ್ಗೆ ಹೋಗ್ತೀವಿ. ನಿಮ್ಮ ಬೆನ್ನ ಮೇಲೆ ಒಳಕೊಂಡು ಮಾಡುವ ಸೀರೀಸ್ ಅನ್ನು ಸುಪೈನ್ ಸೀರೀಸ್ ಅಂತ ಕರಿತೀವಿ. ರಿಲ್ಯಾಕ್ಸ್ ಆಗಿ ಮಾಡಿಕೊಳ್ಳೋಣ. ನಿಮ್ಮ ಹಾರ್ಟ್ ಬೀಟ್ ಅನ್ನು ಫೀಲ್ ಮಾಡಿ, ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಗಮನಿಸಿ.
ಸಹಜವಾದ ವಿಶ್ರಾಂತಿ ತಗೊಳ್ಳಿ. ಬನ್ನಿ ಇವಾಗ ನಾವು ಉತ್ತಿಟ್ಟ ಪಾದಾಸನ ಮಾಡೋಣ. 90 ಡಿಗ್ರಿ ಲೆಗ್ ರೇಸ್. ಉತ್ತಿಟ್ಟ ಪಾದಾಸನ. ನಿಮ್ಮ ಎರಡು ಕೈಗಳನ್ನು ದೇಹದ ಪಕ್ಕ ಇಟ್ಕೊಳ್ಳಿ. ನಿಮ್ಮ ಎರಡು ಕಾಲನ್ನು ಮೇಲೆ ಚಾಚಿ ಈ ತರ ನಿಧಾನಕ್ಕೆ 90 ಡಿಗ್ರಿ ಆಂಗಲ್ ಅಪ್ರೋಚ್ ಆದರೆ ಅಲ್ಲಿ ನಿಮ್ಮ ಪೋಸ್ ಅನ್ನ ಹೋಲ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಇದು ನೇರವಾಗೇ ಇರಬೇಕು. ಹಿಂಗೆ ಮಡಚಬಾರದು. ಇಷ್ಟಾದ್ರೂ ಸರಿ, ನೀವು ಮಡಚಬಾರದು. ನಿಮ್ಮ ಮಂಡಿ ನೇರವಾಗಿರಬೇಕು ನಿಮ್ಮ ಕಾಲು. ನಾರ್ಮಲ್ ಬ್ರೀದಿಂಗ್ ಅನ್ನ ಮೇಂಟೈನ್ ಮಾಡಿ. ಉಸಿರಾಟ ನಾರ್ಮಲ್ ಇರಬೇಕು. ಹಿಂಗ್ ಬಂದಿದ್ದೀವಿ ಹಂಗೆ ವಾಪಸ್ ಉಸಿರಾಟ ಬಿಡ್ತಾ ಕೆಳಗೆ. ಬನ್ನಿ ಇನ್ನೊಂದ್ಸಲ ಮಾಡೋಣ. ಉಸಿರಾಟ ತಗೊಳ್ಳಿ. ಬಿಡ್ತಾ ಮೇಲೆ ನಾರ್ಮಲ್ ಬ್ರೀದಿಂಗ್. ಉಸಿರಾಟ ತಗೊಳ್ತಾ ಕೆಳಗೆ. ಇದು ನಮ್ಮ ಸುಪೈನ್ ಸೀರೀಸ್ ಅಲ್ಲಿ ಮೊದಲನೆಯ ಅಭ್ಯಾಸ. ಎರಡನೆಯ ಅಭ್ಯಾಸ ನೌಕಾಸನ. ನಿಮ್ಮ ಕಾಲನ್ನು ಸ್ವಲ್ಪ 30 ಡಿಗ್ರಿ ಆಂಗಲ್ಸ್ಗೆ ಮೇಲೆ ಚಾಚಿ ಹಾಗೂ ನಿಮ್ಮ ಅಪ್ಪರ್ ದೇಹವನ್ನು ಮೇಲೆ ಚಾಚಿ ನಿಮ್ಮ ಕೈಯನ್ನು ಈ ತರ ಸ್ಟ್ರೇಟ್ ಇಡಬೇಕು, ನೇರವಾಗಿ. ನಿಮ್ಮ ಇಡೀ ದೇಹದ ಬ್ಯಾಲೆನ್ಸ್ ಬರೀ ಸೊಂಟದ ಮೇಲೆ ಇರಬೇಕು. ಈ ಆಸನ ಹೊಟ್ಟೆಯನ್ನು ದಪ್ಪ ಇದ್ದರೆ ಕರಗಿಸಕ್ಕೆ ಸಹಾಯ ಮಾಡುತ್ತದೆ. ನಿಮ್ಮ ಬೆಲಿ ಫ್ಯಾಟ್ ಅನ್ನು ಲೂಸ್ ಮಾಡಬಹುದು ಈ ಆಸನ. ಬನ್ನಿ ಇನ್ನೊಂದು ಬಾರಿ ಮಾಡೋಣ. ಕಾಲು ಮೇಲೆ, ದೇಹ ಮೇಲೆ. ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ಸಹಜವಾದ ವಿಶ್ರಾಂತಿ. ಮುಂದಿನ ಅಭ್ಯಾಸ ಪವನ ಮುಕ್ತಾಸನ. ಇದನ್ನು ನಾವು ಚೈಲ್ಡ್ ಪೋಸ್ ಅಂತಾನೂ ಕರಿಬಹುದು. ನಾವು ಹೇಗೆ ಉತ್ತಿಟ್ಟ ಪಾದಾಸನಕ್ಕೆ ಹೋಗಿದ್ದೀವಿ ಹಂಗೆ ಹೋಗಬೇಕು ಮೇಲೆ. ನಿಮ್ಮ ಕಾಲನ್ನು ಮಂಡಿ ಕಡೆ ಮಡಚಿ, ನಿಮ್ಮ ಕೈಯನ್ನು ನಿಮ್ಮ ಕಾಲಿನ ಸುತ್ತಮುತ್ತಿನ ಹಿಂಗೆ ತಿರುಗಾಡಿಸಿ. Hold your feet, hold your legs with your hands. ಮೇಲೆ ನಿಮ್ಮ ಹಣೆ ನಿಮ್ಮ ಮಂಡಿಗೆ ಟಚ್ ಮಾಡಬೇಕು. ಈಗ ಉಸಿರಾಟ ನಾರ್ಮಲ್.
ನಾವು ಈ ಅಭ್ಯಾಸದಲ್ಲಿ ರಾಕಿಂಗ್ ಅಂಡ್ ರೋಲಿಂಗ್ ಮೂವ್ಮೆಂಟ್ಸ್ ಕೊಡಬಹುದು. ಇದನ್ನು ರಾಕಿಂಗ್ ಅಂತ ಕರೆಯುತ್ತೀವಿ. ನಿಮಗೆ ಬೆನ್ನು ನೋವಿನ ಸಮಸ್ಯೆ ಇದ್ದರೆ ರಾಕಿಂಗ್ ಅಂಡ್ ರೋಲಿಂಗ್ ಮತ್ತೆ ಈ ಪೋಸ್ ತುಂಬಾ ಸಹಾಯ ಮಾಡುತ್ತದೆ. ಹಾಗೂ ನಿಮ್ಗೆ ಇನ್ಸೋಮ್ನಿಯಾ, ನಿದ್ದೆ ಬರಲ್ಲ ಅಂದರೂ ಈ ಪೋಸ್ ಅನ್ನ ನೀವು ಅಭ್ಯಾಸ ಮಾಡುತ್ತಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತದೆ. ಇದು ರೋಲಿಂಗ್ ಆಯ್ತು. ರಾಕಿಂಗ್ ಮಾಡೋಣ ಬನ್ನಿ. ನಿಮ್ಮ ಬಲಗೈ ಸೈಡ್ ಹಾಗೂ ನಿಮ್ಮ ಎಡಗೈ. ಬಲಗೈ, ಎಡಗೈ, ಬಲಗೈ, ಎಡಗೈ. ವಾಪಸ್ ತಗೋಣ. ಹೆಂಗ್ ಬಂದಿದೀವಿ ಹಂಗೆ. ನಾಲ್ಕನೆಯ ಅಭ್ಯಾಸ ಸರ್ವಾಂಗಾಸನ. ಹೆಂಗೆ ಉತ್ತಿದ್ದ ಪಾದಾಸನಾಗೆ ಹೋಗಿದೀವಿ ಹಂಗೆ ಹೋಗೋಣ ಮೇಲಕ್ಕೆ. ನಿಮ್ಮ ಕೈಯಿಂದ ನಿಮ್ಮ ಸೊಂಟೆಯನ್ನು ಸಪೋರ್ಟ್ ಕೊಡಿ. ಇಡೀ ದೇಹ, ನಿಮ್ಮ ದೇಹ ನೇರವಾಗಿರಬೇಕು. ಇದು ನಿಮಗೆ ಆರ್ಮ್ ಸ್ಟ್ರೆಂತ್ ಕೊಡುತ್ತದೆ. ವಾಪಸ್. ರಿಲ್ಯಾಕ್ಸ್. ಸಹಜವಾದ ವಿಶ್ರಾಂತಿ. ನಾವು ನಮ್ಮ ಸುಪೈನ್ ಸೀರೀಸ್ ನ ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ಅಭ್ಯಾಸ ಪ್ರೋನ್ ಸೀರೀಸ್. ಪ್ರೋನ್ ಅಂದರೆ ನಿಮ್ಮ ಹೊಟ್ಟೆಯ ಮೇಲೆ ಮಲಗುವ ಆಸನ ಮಾಡುವ ಅದು ಪೋಸ್ಗೆ ನಾವು ಪ್ರೋನ್ ಸೀರೀಸ್ ಅಂತ ಕರಿತೀವಿ. ಪ್ರೋನ್ ಪೋಸ್ ಅಂದ್ರೆ ನಿಮ್ಮ ಹೊಟ್ಟೆಯ ಮೇಲೆ ಮಲಗುವುದು. ಬನ್ನಿ ಮಾಡೋಣ. ನಾನು ಮಲಗಿರುವ ಪೋಸ್ ಮಕರಾಸನ. ನಿಮ್ಮ ಕಪಾಲ ನಿಮ್ಮ ಎರಡೂ ಕೈ ಮೇಲೆ ರೆಸ್ಟ್ ಮಾಡಬೇಕು. ನಿಮ್ಮ ಕಾಲಿಂಬಿಡಿ ಆ ಕಡೆ ಈ ಕಡೆ ಫೇಸ್ ಮಾಡಬೇಕು. ಒಂದಕ್ಕೊಂದು ಫೇಸ್ ಮಾಡಬೇಕು. ಹಾಗೆ ಕಾಲ್ಬೆಡಲು ಆ ಕಡೆ ಈ ಕಡೆ ಫೇಸ್ ಮಾಡಬೇಕು. ಇದು ತುಂಬಾ ಚೆನ್ನಾಗಿರುವ ರಿಲ್ಯಾಕ್ಸೇಟಿವ್ ಪೋಸ್ಚರ್. ನಿಮ್ಗೆ ತುಂಬಾ ರಿಲ್ಯಾಕ್ಸೇಷನ್ ಕೊಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಅಭ್ಯಾಸ ಭುಜಂಗಾಸನ. ನಿಮ್ಮ ಕೈ ನಿಮ್ಮ ಎದೆಯ ಅಕ್ಕಪಕ್ಕ ಇರಲಿ. ಈ ತರ ನಿಮ್ಮ ಎರಡೂ ಕಾಲಿಂಬಡಿ ಒಂದಕ್ಕೊಂದು ಸೇರಿಸಿರಬೇಕು. ಈ ಕಡೆ ಈ ತರ ಇರಬಾರದು. ಸ್ಲೋಲಿ, ನಿಧಾನಕ್ಕೆ ನಿಮ್ಮ ದೇಹವನ್ನು, ಮುಂದಿನ ದೇಹವನ್ನು, ಎದೆಯ ಭಾಗವನ್ನು ಮೇಲೆ ಎತ್ತೋಣ. Expand your chest as much as you can.
ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಎದೆಯನ್ನು ನೇರವಾಗಿರಲಿ. ನಿಮ್ಮ ಭುಜಂಗವನ್ನು ನೇರವಾಗಿ ಇಡಬೇಕು. ಯಾವುದೇ ಕಾರಣಕ್ಕೂ ಸ್ಟ್ರೇನ್ ಮಾಡಬಾರದು. ಇದು ಭುಜಂಗಾಸನ. ಇದನ್ನ ಕೋಬ್ರಾ ಪೋಸ್ ಅಂತಾನು ಕರಿತೀವಿ. ಬೆನ್ನು ನೋವಿನ ಸಮಸ್ಯೆಗೆ ತುಂಬಾ ಚೆನ್ನಾಗಿರುವ ಆಸನ. ಹಿಂಗೆ ಸರಳ ಭುಜಂಗಾಸನ ಅಂದರೆ ನಿಮ್ಮ ಫೋರಾರ್ಮ್ ನೆಲಕ್ಕೆ ಟಚ್ ಆಗಿರಬೇಕು. ಬರೀ ಇಷ್ಟೇ. ಇದು ಸರಳ ಭುಜಂಗಾಸನ. ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಬನ್ನಿ ಇನ್ನೊಂದು ಬಾರಿ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ಮುಂದಿನ ದೇಹ ಮೇಲೆ, ಉಸಿರಾಟ ತಗೊಳ್ತಾ ಮೇಲೆ. ಇನ್ಹೇಲ್ ಎಕ್ಸೇಲ್ ಮಾಡಿ. ಉಸಿರಾಟ ಒಳಗಡೆ ತಗೊಳ್ಳಿ, ಹೊರಗಡೆ ಬಿಡಿ. ವಾಪಸ್. ಮುಂದಿನ ಅಭ್ಯಾಸ ಧನುರಾಸನ. ನಿಮ್ಮ ಎರಡೂ ಕಾಲನ್ನು ಮಂಡಿ ಕಡೆ ಮಡಚಿ ಹಿಂಗೆ ಮೇಲೆ ಎತ್ತಿ ನಿಮ್ಮ ಎಡಗೈ ಸಪೋರ್ಟ್ ಇಂದ ಎಡಗಾಲು ಹೋಲ್ಡ್ ಮಾಡಿ, ನಿಮ್ಮ ಬಲಗೈಯಿಂದ ಬಲಗಾಲು ಹೋಲ್ಡ್ ಮಾಡಿ, ನಿಮ್ಮ ದೇಹವನ್ನು ಮೇಲೆ ಎತ್ತು ಬರೀ ನಿಮ್ಮ ಸೊಂಟೆಯಿಂದ ನಿಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತದೆ. ಸ್ಟಾರ್ಟ್. ಇದಕ್ಕೆ ನಾವು ಬೋ ಪೋಸ್ ಅಂತಾನು ಕರಿತೀವಿ. ಬೋ ಪೋಸ್. ವಾಪಸ್. ಇನ್ನೊಂದು ಬಾರಿ ಮಾಡೋಣ. ಮೇಲೆ ಉಸಿರಾಟ ತಗೊಳ್ತಾ ಮೇಲೆ. ವಾಪಸ್. ನಿಮ್ಮ ಎದೆಯ ಚಲನೆಯನ್ನು ಗಮನಿಸಿ. ಅಬ್ಸರ್ವ್ ಯುವರ್ ಹಾರ್ಟ್ ಬೀಟ್. Relax completely.
ಮುಂದಿನ ಅಭ್ಯಾಸ ಶಲಭಾಸನ. ನಿಮ್ಮ ಎರಡೂ ಕೈಯನ್ನು ಮುಂದೆ ಚಾಚಿ ಮೇಲೆತ್ತಿ ಹಾಗೂ ನಿಮ್ಮ ಕಾಲನ್ನು ಮೇಲೆ ಚಾಚಿ. ಈ ತರ ಇದನ್ನು ನಾವು ಶಲಭಾಸನ ಅಂತ ಕರಿತೀವಿ. ರಿಲ್ಯಾಕ್ಸ್. ಇನ್ನೊಂದು ಬಾರಿ ಮಾಡೋಣ. ಕಾಲನ್ನು ಮುಂದೆ ಚಾಚಿ ಕೈಯನ್ನು ಮುಂದೆ ಚಾಚಿ ಮೇಲೆ ಎತ್ತೋಣ. ನಾರ್ಮಲ್ ಉಸಿರಾಟ. ರಿಲ್ಯಾಕ್ಸ್. ಡ್ರೋನ್ ಸೀರೀಸ್ ಅನ್ನು ನಾವು ಕಂಪ್ಲೀಟ್ ಮಾಡಿದೀವಿ. ಕೊನೆಯ ಅಭ್ಯಾಸ ಸಿಟ್ಟಿಂಗ್ ಸೀರೀಸ್. ಕೂತ್ಕೊಳ್ಳಿ ಮಾಡುವ ಆಸನವನ್ನು ಸಿಟ್ಟಿಂಗ್ ಸೀರೀಸ್ ಆಸನ ಅಂತೂ ಕರಿತೀವಿ. ನಾವು ಕೂತಿರುವ ಪೋಸ್ ನ ವಜ್ರಾಸನ ಅಂತ ಕರಿತೀವಿ. ರಿಲ್ಯಾಕ್ಸ್ ಮಾಡಿ ನಿಮ್ಮ ದೇಹದ ಚಲನೆಯನ್ನು ಗಮನಿಸಿ. ಅಬ್ಸರ್ವ್ ಯುವರ್ ಹಾರ್ಟ್ ಬೀಟ್. ಬನ್ನಿ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲನೆಯ ಅಭ್ಯಾಸ ಗೋಮುಖಾಸನ, ಕೌ ಪೋಸ್. ನಿಮ್ಮ ಎರಡು ಕಾಲನ್ನು ಮುಂದೆ ಚಾಚಿ. ಇದು ಯಾವುದೇ ಆಸನಕ್ಕೂ ನಮ್ಮ ಸ್ಟಾರ್ಟಿಂಗ್ ಪೋಸ್ ಇರುತ್ತೆ. ಇದು ನಮ್ಮ ಸ್ಥಿತಿ. ಸ್ಟಾರ್ಟ್ ಮಾಡೋಣ. ನಿಮ್ಮ ಎಡಗಾಲು, ನಿಮ್ಮ ಬಲಗಾಲು ನಿಮ್ಮ ಎಡಗಾಲು ಪಕ್ಕದಲ್ಲಿ ಈ ಕಡೆ ಇಡಬೇಕು. ಮಂಡಿ ಕಡೆ ಮಡಚಿ ಈ ಕಡೆ ಇಡಿ. ಮತ್ತೆ ನಿಮ್ಮ ಬಲಗಾಲು, ನಿಮ್ಮ ಎಡಗಾಲು ನಿಮ್ಮ ಬಲಗಾಲಿನ ಸುತ್ತಮುತ್ತ ಹಿಂಗೆ ಇಡಬೇಕು. ಆದ ಮೇಲೆ ನಮ್ಮ ಕೈ ಎಲ್ಲಿರಬೇಕು ನೋಡೋಣ. ಯಾವ ಕಾಲು ಮೇಲ್ಗಡೆ ಇರುತ್ತೋ ಅದೇ ಕೈಯನ್ನು ಮೇಲ್ಗಡೆ ಚಾಚಿ ಹಿಂದ್ಗಡೆಯಿಂದ ನಿಮ್ಮ ಕೆಳಗಡೆ ಇರುವ ಕಾಲ್ ಇದೆಯಲ್ಲ ಅದೇ ಕೈಯನ್ನು ಹಿಂದ್ಗಡೆ ಚಾಚಿ ಎರಡೂ ಕೈ ಬೆರಳು ಒಂದಕ್ಕೊಂದು ಜೋಡಿಸಬೇಕು. ನಿಮಗೆ ಜೋಡಕ್ಕಾಗಿಲ್ಲ ಅಂದ್ರೆ ಬಡಿ ಮುಟ್ಟಿದ್ರೆ ಸಾಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಕಲ್ತ್ಕೊತೀವಿ. ಎಷ್ಟು ಸಾಧ್ಯ ಅಷ್ಟು ಪೋಸ್ ಅನ್ನ ಹೋಲ್ಡ್ ಮಾಡಿ. ಇದನ್ನ ನಾವು ಕೌಸ್ ಪೋಸ್ ಅಂತ ಕರಿತೀವಿ.
ಇದು ನಮಗೆ ಡಯಾಬಿಟಿಸ್ ಸಮಸ್ಯೆ ಇರೋರಿಗೆ ತುಂಬಾ ಬೆನಿಫಿಷಿಯಂಟ್ ಇರುತ್ತದೆ. ವಾಪಸ್ ಇದೇ ಅಭ್ಯಾಸ ಮತ್ತೊಂದು ಕಾಲಿನಲ್ಲಿ ಮಾಡೋಣ. ನಮ್ಮ ಬಲಗೈ ಮೇಲೆ ಇವಾಗ ಈ ಸರಿ ನಮ್ಮ ಎಡಗೈ ಮೇಲೆ ಇರಬೇಕು. ಮಂಡಿ ಕಡೆ ನಿಮ್ಮ ಎಡಗಾಲನ್ನು ಮಡಚಿ ಬಲಗಾಲನ್ನ ಸುತ್ತಮುತ್ತ ತಿರುಗಿ ಹಿಂಗೆ ಬಲಗಾಲನ್ನು ಎಡಗಾಲ ಸುತ್ತ ನಿಮ್ಮ ಎಡಗೈ ಮೇಲೆ ನಿಮ್ಮ ಬಲಗೈ ಕೆಳಗೆ ನಿಮ್ಮ ಕೈ ಬೆರಳು ಎರಡೂ ಕೈ ಬೆರಳು ಒಂದಕ್ಕೊಂದು ಜೋಡಿಸಬೇಕು. ಜೋಡಿಸಕ್ಕೆ ಆಗಿಲ್ಲ ಅಂದರೆ ಮುಟ್ಟಿದ್ರೆ ಸಾಕು. ಈ ಪೋಸ್ ಅನ್ನು ಎಷ್ಟು ಆಗುತ್ತೆ ಅಷ್ಟು ಟೈಮ್ಗೆ ಹೋಲ್ಡ್ ಮಾಡಿ ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್. ನಿಮ್ಮ ಎದೆ ನೇರವಾಗಿರಿ. ನಿಮ್ಮ ಇಡೀ ಬೆನ್ನುಗೆ ನೇರವಾಗಿರಬೇಕು. ನಿಮ್ಮ ಬೆನ್ನು ನೇರವಾಗಿರಬೇಕು. ಹಿಂದ್ಗಡೆಯಿಂದ ಒಂದ್ಸಲ ತೋರಿಸ್ತೀನಿ ಕೈ ಹೆಂಗಿರಬೇಕು ಅಂದ್ರೆ ಈ ತರ ನಿಮ್ಮ ಎರಡೂ ಕೈ ಬೆರಳು ಜೋಡಿಸಿರ್ಬೇಕು. ಇದು ನಮ್ಮ ಮೊದಲಿನ ಅಭ್ಯಾಸ. ಎರಡನೆಯ ಅಭ್ಯಾಸ ವಕ್ರಾಸನ. ನಮ್ಮ ಸ್ಥಿತಿಗೆ ಹೋಗೋಣ. ಎರಡು ಕೈ ಅಕ್ಕಪಕ್ಕ. ಇದು ನಮ್ಮ ಸ್ಥಿತಿ. ವಕ್ರಾಸನ ಪ್ರಾರಂಭ ಮಾಡುತ್ತಿದ್ದೀವಿ. ನಿಮ್ಮ ಎಡಗಾಲನ್ನು ಮಡಚಿ ಹಿಂಗೆ ನಿಮ್ಮ ಬಲಗೈಯನ್ನು ನಿಮ್ಮ ಬಲಗಾಲು ಮಡಚಾಗಿದೆ. ಇವಾಗ ನಮ್ಮ ಬಲಗೈಯನ್ನು ಹಿಂದ್ಗಡೆ ಇಡೋಣ. ಈ ತರ ಮತ್ತೆ ನಮ್ಮ ಎಡಗಾಲನ್ನು ಬಲಗೈ ಸುತ್ತ ತಿರುಗಾಡಿಸಿ ನಿಮ್ಮ ಎಡಗೈಯ ಮಂಡಿಯನ್ನು ಮುಟ್ಟಬೇಕು. ಇದು ನಮ್ಮ ಫೈನಲ್ ಪೋಸ್. ಎರಡೂ ಭುಜ ಒಂದೇ ಲೈನ್ ಅಲ್ಲಿ ಇರಬೇಕು, ನೋಡ್ಕೊಳ್ಳಿ. ಹಿಂದ್ಗಡೆ ನೋಡಿ. ಈ ಅಭ್ಯಾಸ ವಕ್ರಾಸನ. ಇದು ಸಹ ನಿಮ್ಮ ಬೆಲಿ ಫ್ಯಾಟ್ ಕರಗಿಸಕ್ಕೆ ಸಹಾಯ ಮಾಡುತ್ತದೆ. ಬನ್ನಿ ಇನ್ನೊಂದು ಕಡೆ ಇದೇ ಪ್ರಾಕ್ಟೀಸ್ ಮಾಡೋಣ, ಅಭ್ಯಾಸ ಮಾಡೋಣ. ಎಡಗಾಲು ಮಡಚಿ ಮಂಡಿ ಕಡೆ, ಎಡಗೈ ಹಿಂದೆ, ಬಲಗೈಯನ್ನು ಎಡಗಾಲ ಸುತ್ತ ತಿರುಗಿಸಿ ಮಂಡಿಯನ್ನು ಟಚ್ ಮಾಡಿ ಹಿಂದೆ ನೋಡಿ.
ಇದು ನಮ್ಮ ಎರಡನೆಯ ಅಭ್ಯಾಸ. ನಮ್ಮ ಮೂರನೆಯ ಅಭ್ಯಾಸ ಬಟರ್ಫ್ಲೈ ಪೋಸ್. ಅದಕ್ಕೆ ನಾವು ಬದ್ಧ ಕೋಣಾಸನ ಅಂತ ಕರಿತೀವಿ. ನಿಮ್ಮ ಎರಡೂ ಕಾಲು ದ ಸೋಲ್ಸ್ ಆಫ್ ಯೋರ್ ಫೀಟ್ ಈ ತರ ಒಂದಕ್ಕೊಂದು ಜೋಡಿಸಬೇಕು. ನಾವು ಹೆಂಗೆ ಕೈ ಜೋಡಿಸ್ತೀವಿ ನಮಸ್ಕಾರದಲ್ಲಿ, ಹಂಗೆ ನಮ್ಮ ಕಾಲನ್ನು ಜೋಡಿಸಬೇಕು. ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಕಾಲನ್ನು ಹಿಂದುಗಡೆ ಚಾಚಿ. Try to touch the soles of your feet to the perineum. And also ನಿಮ್ಮ ಮಂಡಿಯನ್ನು ನೆಲಕ್ಕೆ ಟಚ್ ಮಾಡಲು ಅಭ್ಯಾಸ ಮಾಡಬೇಕು. ನಿಮ್ಮ ಮಂಡಿಯನ್ನು ನೆಲಕ್ಕೆ ಟಚ್ ಮಾಡುವ ಪ್ರಯಾಸವನ್ನ ಮಾಡಬೇಕು. ಆಗ್ಲಿಲ್ಲ ಅಂದರೆ ಹಿಂಗೆ ಚಲನೆಯನ್ನು ಕೊಟ್ಟರೆ ನಿಮಗೆ ಈಸಿಲಿ ಮಾಡಬಹುದು. ನಿಮ್ಮ ಬೆನ್ನು ನೇರವಾಗಿರ್ಲಿ. ಇವಾಗ ನಿಮ್ಮ ಹಣೆಯನ್ನು ನಿಮ್ಮ ಕಾಲಿಗೆ ಮುಟ್ಟಬೇಕು. ಮುಂದೆ ಬಗ್ಗಿ ಉಸಿರಾಟ ಬಿಡ್ತಾ ಉಸಿರಾಟ ತಗೊಳ್ತಾ ಮೇಲೆ ಉಸಿರಾಟ ಬಿಡ್ತಾ ಕೆಳಗೆ ಬಗ್ಗಿ ತಗೊಳ್ತಾ ಮೇಲೆ ಈ ಪೋಸ್ ನಿಮ್ಮ ಪೆಲ್ವಿಕ್ ಗರ್ಡಲ್ ಸರ್ಕ್ಯುಲೇಷನ್ ಅನ್ನು, ಬ್ಲಡ್ ಸರ್ಕ್ಯುಲೇಷನ್ ಅನ್ನು, ರಕ್ತ ಚಲನೆಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೂ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಇಲ್ಲಿ ನಿಲ್ಲಿಸಬೇಕಾಗಿದೆ. Sir, I'm done. Hello. Thank you so much for the wonderful session, and I hope everyone will learn from your session. And in the regional language, it is much better to approach and reach out many people. So thank you so much, Aisha, for coming on our